ಎಲ್ಲ ನಮ್ಮ ಸೌಜನ್ಯ ಪ್ರವರಗಾರರಿಗೆ ನಮಸ್ತೆ. ಮತ್ತು ದಿನಾಂಕ 2/7/2024 ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ಸೌಜನ್ಯ ಪ್ರಕರಣ ಏನಾಗಿದೆ ಅಂತ ನೋಡ್ತಾ ಇದ್ದು ಆ ಪ್ರಕರಣ ಮಾಹಿತಿಯನ್ನು ನಮ್ಮ ಗಿರೀಶ್ ಮತ್ತು ಸರ್ ನಮಗೆಲ್ಲ ಹಂಚಿಕೊಂಡಿದ್ದಾರೆ. ಸರ್, ಇವತ್ತು ಈ ಪ್ರಕರಣ ಏನಾಗಿದೆ? ಇವತ್ತಿನ ದಿನಾಂಕ ಹೈಕೋರ್ಟ್ನ 6ನೇ ಹಾಲ್ನಲ್ಲಿ ಈ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ್ ರಾವ್ನ ಮೇಲೆ ಹೋದಂಥ ಅಪೀಲ್, ಇದರ ಒಂದು ವಿಚಾರಣೆ ಆಲ್ಮೋಸ್ಟ್ ಒಂದು 3-3.5 ಗಂಟೆವರೆಗೆ ನಡೀತು. ಇದರಲ್ಲಿ ಪ್ರಸ್ತಾಪ ಆಗಿದ್ದು ಮತ್ತು ಇವತ್ತಿನ ದಿನ ಒಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏನು ತನಿಖೆಯ ಲೋಪದೋಷಗಳಿದು, ಅದು ಕೋರ್ಟ್ಗೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ಶ್ರೀ ಮೋಹಿತ್ ಕುಮಾರ್ ಅವರಿರ್ಬೋದು ಮತ್ತು ಹಿರಿಯ ನ್ಯಾಯವಾದಿಗಳಾದಂತಹ MR ಬಾಲಕೃಷ್ಣ ಅವರು ಬಹಳ ಯಶಸ್ವಿಯಾಗಿ ನಾವು ಸಂತೋಷ್ ರಾವ್ನ ಮೇಲೇ ಅಪೀಲ್ ಹೋಗ್ತೀವಿ, ಅಂದರೆ ಸಂತೋಷ್ ರಾವ್ನೇ ಅಪರಾಧಿ ಅನ್ನೋ ಒಂದು ನಿಲುವನ್ನು CBI ಅವರು ತಗೊಂಡಿದ್ರು. ಆದರೆ CBIಗೆ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ಲೋಯರ್ ಕೋರ್ಟ್ನಲ್ಲಿ, ಅಂದರೆ ಸ್ಪೆಷಲ್ ಕೋರ್ಟಲ್ಲಿ ಸ್ವತಃ CBIನೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿತ್ತು. ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಏನು? ಸಂತೋಷ್ ರಾವ್ ಅಲ್ಲ, ಸಂತೋಷ್ ರಾವ್ನ ಬಿಟ್ಟು ಇನ್ನೂ 3-4 ಜನ ಇದ್ದಾರೆ, ಅವನ ಮೇಲೆ ತನಿಖೆಗೆ ನೀವು ನಮಗೆ ಅವಕಾಶ ಮಾಡಿಕೊಡಿ ಅಂತ ಸ್ವತಃ CBIನೇ ಹೇಳಿತ್ತು. CBI ತನಿಖೆಯ ಆಧಾರದ ಮೇಲೇ ಹೇಳಿತ್ತು, ಸಂತೋಷ್ ರಾವ್ ಅಲ್ಲ, ಇನ್ನೂ ಇದ್ದಾರೆ 3-4 ಜನ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಸ್ಪೆಷಲ್ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಎಸ್, ತನಿಖೆ ಮಾಡಿ ಅಂತ ಹೇಳಿಬಿಟ್ಟಿತ್ತು ಸ್ಪೆಷಲ್ ಕೋರ್ಟ್. ಆ ಸ್ಪೆಷಲ್ ಕೋರ್ಟ್ನ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿದ್ರು. ಯಾರು? ನಿಜವಾದ ಅತ್ಯಾಚಾರಿ ಮತ್ತು ಕೊಲೆಗಡುಕರು. ಹೈಕೋರ್ಟಿಗೆ ಹೋದಾಗ ಅಲ್ಲಿ ಕೆಳಗಿನ ನ್ಯಾಯಾಲಯದ ತೀರ್ಮಾನವನ್ನು ರದ್ದು ಮಾಡಿತು ಸಿಂಗಲ್ ಬೆಂಚ್ ಜಡ್ಜ್ ಸಾಹೇಬರು. ಆವಾಗ ನೋಡಿ, ಆಗಿನ ಸಂದರ್ಭದಲ್ಲಿ ವಾದವನ್ನು CBI ವಾದವನ್ನು ಮಂಡಿಸಿದಂಥವರು ಅಲ್ಲಿಯ ಪ್ರಾಸಿಕ್ಯೂಟರ್, ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇರೋರು ಬೇರೆ, ಡಾಕ್ಟರ್ ಈಗ ಇದ್ದಂಥವರು ಪ್ರಸನ್ನ ಕುಮಾರ್ ಅಂತ. ಅವರಿಗೆ ಈ ಸಿಂಗಲ್ ಬೆಂಚ್ ಹೈಕೋರ್ಟ್ ಅದು ರಿಜೆಕ್ಟ್ ಮಾಡಿದ ಮೇಲೆ ಡಬಲ್ ಬೆಂಚಿಗೆ ಚಾಲೆಂಜ್ ಮಾಡ್ಬೋದಾಗಿತ್ತು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು. CBI ಮಾಡೋದೇ ಇಲ್ಲ, ಅಲ್ಲಿ ಪ್ರಭಾವ ಕೆಲಸ ಮಾಡಿದೆ. ಕೇಳಿದ್ರು, ಜಡ್ಜ್ ಸಾಹೇಬ್ರು ಕೂಡ ಕೇಳಿದ್ರು, ನೀವು ಯಾಕೆ ಚಾಲೆಂಜ್ ಮಾಡಲಿಲ್ಲ ಅಂತ ಜಡ್ಜ್ ಸಾಹೇಬ್ರು ಕೇಳಿದ್ರು. ಅವ್ರಿಗೆ ಉತ್ತರ ಇಲ್ಲ, ಮುಖಭಂಗ ಆಯಿತು. ಆ ನಂತರ ಇನ್ನೊಂದು ಹಂತದಲ್ಲಿ ಬಂದಾಗ ಏನು ಎರಿಂಗ್ ಆಫೀಸರ್ಸ್ ಬಗ್ಗೆ ಚರ್ಚೆ ಬಂದಾಗ ಹೇಳ್ತಾರೆ, ಏನಂತ ಹೇಳಿದ್ರೆ ಇಬ್ಬರ ನಡುವೆ, ಅಂದರೆ ಸ್ಟೇಟ್ PPನೂ ಕೂಡ ಇದ್ರು ಅಲ್ಲಿ, ಇವತ್ತಿನ ಇದ್ರ ಸ್ಟೇಟ್ PPನೇ ಇದ್ರು. ಅವ್ರು ಹೇಳ್ತಾರೆ ಎರಿಂಗ್ ಆಫೀಸ್ ಇಲ್ಲ, ಇದೆಲ್ಲ CBIನವರೇ ಮಾಡಿಬಿಟ್ಟಿದ್ದಾರೆ, ತಪ್ಪಾಗಿರೋದು ಅವ್ರ ಕಡೆ ಅಂತ CBI ಮೇಲೆ ಹಾಕಿದ್ರು. CBI ಅವ್ರು ಹೇಳ್ತಾರೆ ಲೋಕಲ್ ಪೊಲೀಸರೇ ಮಾಡಿದ್ದಾರೆ. ಲೋಕಲ್ ಪೊಲೀಸರು ಅಂದರೆ ಪೊಲೀಸ್ ಸ್ಟೇಷನು ಮತ್ತು CID ತಪ್ಪಾಗಿರೋದು ಅವರಿಂದ, ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅವರು ಮಾಡಿದ್ದಾರೆ, ತಪ್ಪಿರೋದು ಅವರು ಅಂತ. ಅಂದರೆ ಇಲ್ಲಿ ಇಬ್ಬರು ಒಪ್ಕೊಂಡಂಗಾಯ್ತು, ಎರಡೂ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಪ್ಕೊಂಡಂಗಾಯ್ತು, ತನಿಖೆಯಲ್ಲಿ ಲೋಪ ಆಗಿದೆ ಅಂತೇಳಿ ಹೈಕೋರ್ಟ್ ಮುಂದೆ ಒಪ್ಕೊಂಡಂಗಾಯ್ತು. ಹೈಕೋರ್ಟ್ ಈಸ್ ಟೋಟಲಿ ಕನ್ವಿನ್ಸ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ತನಿಖೆಯಲ್ಲಿ ಲೋಪ ಆಗಿರೋದು. ವೆಜನಲ್ ಸ್ವಾಬ್ ಇನ್ ಟೈಮ್ ಕಳಿಸ್ಕೊಡ್ಲಿಲ್ಲ, 2 ದಿನದಲ್ಲಿ FSLಗೆ ಅದು ತಲುಪಬೇಕಾಗಿದ್ದು 10 ದಿನ ಆದಮೇಲೆ ಕಳಿಸ್ತಾರೆ. 10ನೇ ತಾರೀಕಿಗೆ ಕಲೆಕ್ಟ್ ಮಾಡಿದ್ದನ್ನು 20ನೇ ತಾರೀಕಿಗೆ ಕಳಿಸ್ತಾರೆ. ಫಂಗಸ್ ಅಟ್ಯಾಕ್ ಯಾಕಾಯಿತು? ಆನಂತರ ಟೆಕ್ನಿಕಲ್ ಎವಿಡೆನ್ಸ್ ಇರುವಂಥ CC ಕ್ಯಾಮ್ರಾ ಯಾಕೆ ತೆಗಿಲಿಲ್ಲ? ಈಗ CBIನೇ ಒಪ್ಕೊಂತಲ್ಲ ಅದನ್ನ. ಹೌದು, CC ಕ್ಯಾಮ್ರಾ ತೆಗಿಬೇಕಾಗಿತ್ತು, ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಿದ್ದು. ಇವರಿಷ್ಟು ದಿನ ಏನು ವಾದ ಮಾಡ್ತಾ ಇದ್ರು? CC ಕ್ಯಾಮ್ರಾ ಇರಲಿಲ್ಲ ಅಂತ. ಇವತ್ತು CBIನೇ ಒಪ್ಕೊಳ್ತು, ಅದನ್ನು ತೆಗಿಬೇಕಾಗಿತ್ತು. ಈಗ ರಿಟ್ರೈವ್ ಮಾಡೋಕ್ಕೆ ನಮ್ಗೆ ಆಗಲ್ಲ, ಅದು ಇದು ನೆಪ ಕೊಡ್ತಾ ಇದ್ದಾರೆ. ಸೊ ಎಂಟೈರ್ ಕೋರ್ಟ್ ಈಸ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ದೇರ್ ಇಸ್ ನೋ ರೋಲ್ ಆಫ್ ಸಂತೋಷ್ ರಾವ್ ಅವನು ಇನ್ನೋಸೆಂಟ್ ಅಂತ ಕನ್ವಿನ್ಸ್ ಮಾಡಿ ಆಗಿದೆ. ಇವತ್ತಿನ ಇದರಲ್ಲಿ ನನಗೆ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದ್ದು, ಮತ್ತು ಅಲ್ಲಿ ಇದ್ದಂಥವ್ರು ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರ
ಸೌಜನ್ಯ ಪರವಾಗಿ ಖಂಡಿತ ಇಲ್ಲ. ಅದು ಮೋಸ ಮಾಡಿದೆ. SPP ನೋಡಿ, ಪ್ರಾಸಿಕ್ಯೂಷನ್ ಅವ್ರು ಯಾರ ಜೊತೆಗೆ ನಿಂತ್ಕೋಬೇಕು? ವಿಕ್ಟಿಮ್ ಪರವಾಗಿರಬೇಕು. ವಿಕ್ಟಿಮ್ ಪರವಾಗಿರೋ ಬದಲು SPP ಅವರು ವಾದ ಮಾಡ್ತಾ ಇದ್ದಾರೆ, ಫರ್ದರ್ ರೀಇನ್ವೆಸ್ಟಿಗೇಷನ್ ಬೇಡವೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವ್ರ ಗಂಟೆ ಏನಾಗುತ್ತೆ ನೋಡಿ. ಸಂತೋಷ್ ರಾವ್ ಅಪೀಲ್ ಹೋದ್ರು, ಆಯ್ತು ಬಿಡಿ, ಅದರ ಬಗ್ಗೆ ದಟ್ ಇಸ್ ಎರಡು ಡಿಫ್ರೆಂಟ್ ಪಾರ್ಟ್ ಇದೆ ಅಲ್ಲಿ. ಒಂದು ಅಪೀಲು, ಇನ್ನೊಂದು ರೀಇನ್ವೆಸ್ಟಿಗೇಷನ್. ಆಯ್ತಪ್ಪ, ಅಪೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ, ಕೋರ್ಟ್ ತೀರ್ಮಾನ ತಗೊಳ್ತದೆ. ಆದರೆ ಮರು ತನಿಖೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಇದ್ರಿ? ಬಹುಶಃ ಮೊನ್ನೆ ಹೋಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೋಗಿ ಭಾರಿ ಮಾಡಿದ್ರಲ್ಲ, ಏನಾದರೂ ಪ್ರಸಾದ ವರ್ಕೌಟ್ ಆಗಿರ್ಬೋದು ಅಂತ ನೋಡುವಂತ ಜನಗಳಿಗೆ ಅನಿಸುತ್ತೆ. ಇವ್ರದ್ದೇನ ಖರ್ಚೇನ ಕೊಡ್ಬೇಕು, ಇವರಿಂದ ಮನೆಯನ್ನು ತಂದುಕೊಡ್ಬೇಕು. ಇವ್ರಿಗೆ ನೋಡಿ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋ ದರ್ಶನಗಳು ಇವರಿಗೆ ಕಾಣಿಸ್ತಾ ಇಲ್ಲ ನನಗೆ. ಇವರು ಇಷ್ಟು ಅಂದ್ರೆ ನಾಚಿಕೆ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವತ್ತಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಒಂದು ಕ್ರೈಮ್ ಆದ್ರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಬರೀ ಈ ಆ ವ್ಯಕ್ತಿಗೆ ಆದಂತಹ ಅನ್ಯಾಯ ಅಲ್ಲ, ರಾಜ್ಯ, ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಅಂತ ಹೊತ್ತಲ್ಲಿ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ವಿಕ್ಟಿಮ್ ಪರವಾಗಿ ನಿಂತ್ಕೊಳ್ಳೋ ಬದಲು ಸಸ್ಪೆಕ್ಟ್ ಪರವಾಗಿ. ಆಮೇಲೆ ಈ ಮಾತನ್ನ MR ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ತುಂಬಿದ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಹೇಳಿದ್ದಾರೆ, ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳೋ ಬದಲು ಸಸ್ಪೆಕ್ಟ್ ಜೊತೆಗೆ ನಿಂತ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಇವತ್ತು ಬಹಳ ಖಡಾಖಂಡಿತವಾಗಿ ನಮ್ಮ ನ್ಯಾಯವಾದಿಗಳು ಅತ್ಯದ್ಭುತವಾಗಿ ವಾದವನ್ನು ಮಾಡಿದ್ದಾರೆ. MR ಬಾಲಕೃಷ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಮತ್ತೆ ಮೋಹಿತ್ ಅವರು ಕೂಡ ತುಂಬಾ ಚೆನ್ನಾಗಿ ವಾದವನ್ನು ಮಾಡಿದ್ದಾರೆ. ಒಂದು ಮುಖವಾಡ, ರಾಜ್ಯ ಸರ್ಕಾರದ ಮುಖವಾಡ ಬಯಲಾಗಿದೆ. CBI ಯಾವಾಗೋ ಗೊತ್ತಾಗಿದೆ, ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ, ಸೌಜನ್ಯ ಜೊತೆಗಿಲ್ಲ ಅಂತ ಯಾವಾಗೋ ಗೊತ್ತಾಗಿದೆ. ಜನರಿಗೆ ಗೊತ್ತಾಗಿದೆ. ಬಿಜೆಪಿ, ಕಾಂಗ್ರೆಸ್ ಎಲ್ಲ ಒಂದೇ, ಎಬ್ರು ಒಂದೇ ಆಗಿದೆ. ಸೌಜನ್ಯ ಪರವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ, ಯಾವ ಪಕ್ಷಗಳು ಕೂಡ ಇಲ್ಲ. ಇವತ್ತು CBI 3-4 ಪ್ರಶ್ನೆಯನ್ನು ಜಡ್ಜಿ ಕೇಳ್ತಾರ, ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಅದೇ ನೋಡಿ, 4 ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಟೋಟಲ್ ಆಗಿ ಅವ್ರು ಇಷ್ಟು 200 odd pages ಇದೆ. ಅದರಲ್ಲಿ ಇವರು ಬರೀ 3 ಅಂಶ ಹೇಳಿ, ಅವನ ಬೆನ್ನಿನ ಮೇಲೆ ಚೂರಿದ ಗಾಯ ಇತ್ತು, ಆನಂತರ ಏನೋ ಮೆಡಿಕಲ್ ಎವಿಡೆನ್ಸ್ ಏನೋ ಸಿಕ್ತು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಸರಿಯಾಗಿ ಪ್ರೂಫ್ ಸಿಗಕ್ಕಾಗಲಿಲ್ಲ. ಆನಂತರ ಚೂರಿದ ಗಾಯ ಇದ್ರೆ ಸೌಜನ್ಯಗಳ ಉಗುರಿನ, ಇವತ್ತು ಚರ್ಚೆ ಆಗಿದ್ದಾರೆ, ಉಗುರಿನ ಒಳಗಡೆ ಅಕ್ಯೂಸ್ಡ್ ಸ್ಯಾಂಪಲ್ ಇರಬೇಕಲ್ವಾ, ಅವನ ಚರ್ಮ ಆಗಲಿ, ಮಾಂಸ, ಚಿಕ್ಕದು ಮೈಕ್ರೋ ಲೆವೆಲ್ ಅವನು ಬ್ಲಡ್ ಸ್ಟೇನ್ ಇರಬೇಕಿತ್ತಲ್ಲ, ಅದು ಕೊಟ್ಟೇ ಇಲ್ಲ. ಅವರೇ ಸಿಕ್ಬಿಟ್ಟಿದ್ದಾರೆ ಇವತ್ತು. ಅಕ್ಕಪಕ್ಕ ಇಬ್ಬರು ಕೂಡ ಒಂದಾಗ್ಬಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ. ಮತ್ತೆ ಬರುವಂಥ ದಿನಗಳಲ್ಲಿ ನಮಗೆ ನಿಜವಾಗ್ಲೂ ಕೂಡ ಆಶಾದಾಯಕ ಒಂದು ಭಾವನೆ ಇದೆ. ಸಿಲ್ವರ್ ಲೈನಿಂಗ್ ಅಬೌವ್ ದ ಕ್ಲೌಡ್ಸ್ ನಾನು ಪ್ರತಿ ಸಾರಿನೂ ಕೂಡ ಹೇಳ್ತಾ ಇರ್ತೇನೆ. ಕಪ್ಪು ಮೋಡದ ಮೇಲೆ ಬೆಳ್ಳಿಯ ರೇಖೆ ಇದ್ದ ಹಾಗೆ ನಮಗೆ ನಂಬಿಕೆ ಇದೆ. ಒಂದು 3-4 ಸೈಟೇಷನ್ಸನ್ನು ನಮ್ಮ ನ್ಯಾಯವಾದಿಗಳು ಕೊಟ್ಟಿದ್ದಾರೆ. ಒಂದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ, ಆನಂತರ ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಇನ್ನೊಂದು ಗುಜರಾತ್ನ ಪ್ರಕರಣ ಕೇಶುಭಾಯ್ ಅನ್ನೋ ಆ ಒಂದು ಪ್ರಕರಣದಲ್ಲಿಯೂ ಕೂಡ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದಾರೆ. ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದನ್ನು ಹೇಳಿದ್ದಾರೆ. ಇನ್ನೂ 1 ಅಥವಾ 2 ಹಿಯರಿಂಗ್ ಇದೆ, ಒಂದಿಷ್ಟು ಪ್ರೊಸೀಜರ್ಸ್ ಇದೆ. ಅದಾದ ನಂತರ ಒಳ್ಳೆಯ ಒಂದು ನಿರ್ಧಾರ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ. ತಾವು ಗಮನಿಸಿದಂಗೆ ಈ ಆನೆ ಮಾವುತನ ಪ್ರಕರಣ ನಿಜವಾಗ್ಲೂ ಕೂಡ ಶಾಕ್ ಆದಂಗೆ ಅನಿಸ್ತದೆ ಎಲ್ಲರೂ ಕೂಡ. ಆನೆ ಮಾವುತ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ ಇದ್ದಿದ್ದನ್ನು ಇವತ್ತು ನಮ್ಮ ಅಡ್ವೊಕೇಟ್ ಸಬ್ಮಿಟ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಿದಾಗ 100% ಇವತ್ತು ಕೋರ್ಟಿಗೆ, ಮಾನ್ಯ ಹೈಕೋರ್ಟಿಗೆ ಕನ್ವಿನ್ಸ್ ಆಗಿದೆ. ಸಂತೋಷ್ ರಾವ್ನನ್ನ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅವನ ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ಸ್ವತಃ ಜಡ್ಜ್ ಸಾಹೇಬರೇ ಹೇಳಿ ಕೇಳಿದ್ರಂತ, ಆ ಕೇಸ್ನಲ್ಲಿ ಕೂಡ ಫಿಕ್ಸ್ ಮಾಡಿದ್ರ ಅವನ್ನ ಅಂತ ಸ್ವತಃ ಜಡ್ಜ್ ಸಾಹೇಬರು ಕೇಳಿದ್ರಂತ. ಅಂದ್ರೆ ಅವ್ರಿಗೂ ಕೂಡ ಒಂಥರ ದಿಗ್ಭ್ರಮೆ, ಶಾಕ್ ಆಗಿದೆ. ಮಾವುತನ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ನನ್ನ ಸೇರಿಸಿದ್ರು, ಪ್ಲಾಂಟ್ ಮಾಡಿದ್ರು. ಹೀಗಾಗಿ ಈ ಎಲ್ಲ ಸಾಕ್ಷಿ ಆಧಾರಗಳ ಒಂದು ಬೇಸಿಸ್ ಮೇಲೆ ರೀಇನ್ವೆಸ್ಟಿಗೇಷನ್ಗೆ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆದರೂ ಕೂಡ ನ್ಯಾಯಾಲಯದ ಒಂದು ನಿರ್ಣಯವನ್ನು ನಾವು ಕಾಯಲೇಬೇಕಾಗ್ತದೆ. ಇನ್ನೊಂದು 2-3 ಹಿಯರಿಂಗ್ನಲ್ಲಿ ಜಜ್ಮೆಂಟ್ ಬರ್ಬೋದು ಅಂತ ನಾನು
ಪ್ರಾರ್ಥನೆ ಮಾಡೋದು. ಹೌದು, ಇವತ್ತು ಪ್ರಸನ್ನಕ್ಕ ಮಗಳು ಭಾಳಷ್ಟು ಕುತೂಹಲದಿಂದ ನಾವೆಲ್ಲರೂ ಕೂಡ ಹೋಗಿದ್ವಿ ಅಲ್ಲಿ. ಸಾಕಷ್ಟು ಜನ ಅಡ್ವೊಕೇಟು ಬಂದಿದ್ರು. ಆ ನಂತರ ನನಗೆ ಒಂದು ಪ್ರಶ್ನೆ, ನಾನು ಯಾರಿಗೂ ಇದನ್ನು ನಾನು ಅಂತ ಇಲ್ಲ, ಆದರೆ ನೋಡಿ ಈ ಏನು ನಮಗೆ ನೋಟಿಸ್ ಕೊಡ್ತಾರಲ್ಲ ಈ ಧರ್ಮೋದ್ಯಮಗಳ ಕಡೆಯಿಂದ, ಧರ್ಮೋದ್ಯಮಿಗಳ ವಕೀಲರಿದ್ದಾವ ಅಲ್ಲಿ ಕೆಲಸ ಅಲ್ಲಿ ಏನು ಕೆಲಸ? ಒಂದು ವೇಳೆ ಅವ್ರು ಏನೂ ಮಾಡೇ ಇಲ್ಲ ಅಂತ ಹೇಳಿದರೆ ಅವರ ಇಬ್ಬಿಬ್ರು ಮೂರು ಆಫೀಸಿನ ಅವ್ರ ಆಫೀಸ್ ಪೂರ್ತಿಯಲ್ಲಿ ಕೂತಿದ್ದೇವೆ. ಅವ್ರದ್ದು ಕೆಲಸ ಏನು? ಒಂದು ವೇಳೆ ಧರ್ಮೋದ್ಯಮಿಗಳ ತಮ್ಮನ ಮಕ್ಕಳು ಅವರ ರಿಲೇಟಿವ್ ಏನೂ ಮಾಡೇ ಇಲ್ಲ ಅಂತ ಹೇಳಿದ್ರೆ, ಕೈವಾಡ ಇಲ್ಲ ಅಂತ ಹೇಳಿದ್ರೆ, ಆ ನಂತರ ನಾವು ಎಲ್ಲಿ ಕೂಡ ಯಾರ ಹೆಸರನ್ನು ಇವ್ರನ್ನೇ ತನಿಖೆ ಮಾಡಿ ಅಂತ ನಾವು ಹೇಳಿಲ್ಲಪ್ಪ. ಯಾರನ್ನಾದ್ರೂ ತನಿಖೆ ಮಾಡಿ, ಆ 3 ಜನ ಇನ್ನೂ 10 ಜನನ್ನ ಇನ್ಕ್ಲೂಡಿಂಗ್ ಸಂತೋಷ್ ರಾವ್ ಬೇಕಾದ್ರೆ ಇನ್ನೊಂದು ಸರಿ ಮಾಡಿ ಅಂತಲೇ ನಾವು ಹೇಳಿದೆ. ನಮ್ಮ ವಾದ ಅದೇ. ಹಂಗಿದ್ದ ಮೇಲೆ ನಾವು ಯಾರ ಹೆಸರು ತಗೊಂಡಿಲ್ಲ ಅಂದಮೇಲೆ ಇವ್ರು ಯಾಕೆ ಇಡೀ ಆಫೀಸ್ ಬಂದು ಕೂತ್ಕೊಂಡು ತಲೆ ಕೆಡ್ಸ್ಕೊಂಡು ಬೆಳಗ್ಗೆಯಿಂದ, ಇದು ಒಂದೇ ಅಲ್ಲ, ಹಿಂದಿನ 2-3 ಸಿಟ್ಟಿಂಗ್ ಎಲ್ಲ ಸಿಟ್ಟಿಂಗ್ನಲ್ಲಿ ಕೂಡ ಬೆಳಗ್ಗೆಯಿಂದ ಪೂರ್ತಿಯಾಗಿ ಬಂದು ನಿಂತ್ಕೊಂಡು ನೋಡಿ ಫಾಲೋ ಅಪ್ ಮಾಡ್ತಾರೆ. ಯಾಕೆ ಅಂದ್ರೆ ಇವರು ಎಲ್ಲರೂ ಕೂಟನಾಗಿ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಒಂದು ಒಳ್ಳೆಯ ಆಶಾದಾಯಕ ಒಂದು ನಿರ್ಣಯ ಬರ್ತದೆ ಅಂತ ನಾನು ಖಂಡಿತ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಹೊರತು ಆ ದೇವಸ್ಥಾನವನ್ನು ನಡೆಸುವಂತಹ ಢೋಂಗಿಗಳ ಜೊತೆಗೆ ನಿಂತ್ಕೊಂಡಿಲ್ಲ, ಆ ಧರ್ಮಾಧಿಕಾರಿಗಳ ಜೊತೆಗೆ ನಿಂತ್ಕೊಂಡಿಲ್ಲ. ಇವರು ಬರೀ ಸುಳ್ಳು ಹೇಳಿ ಮೊನ್ನೆ ಧಾರವಾಡದಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋಗಿ ಅಟೆಂಡ್ ಮಾಡಿ ಬಂದಿದ್ದಕ್ಕೆ ಜಡ್ಜ್ ಸಾಹೇಬರು ಇದ್ದಿದ್ದಿಲ್ಲ, ಹಿಂಗಾಗಿ ಸೈನ್ ಮಾಡಿ ಬಂದಿದ್ದಾರೆ ಅವರು. ಇದು ಯೂಶುವಲ್ ಪ್ರೊಸೀಜರ್. ಜಡ್ಜ್ ಇಲ್ಲ ಅಂತ ಹೇಳಿದರೆ ನಾವು ಅಟೆಂಡೆನ್ಸನ್ನು ಹಾಕಿ ಬರಬೇಕಾಗುತ್ತೆ, ಇದ್ರೂ ಕೂಡ ಅಟೆಂಡೆನ್ಸ್ ಹಾಕಿ ಬರಬೇಕಾಗುತ್ತೆ. ದಟ್ ಈಸ್ ದಿ ಕೋರ್ಟ್ ಪ್ರೊಸೀಜರ್. ಜಡ್ಜ್ ಸಾಹೇಬರು ಇಲ್ಲದೆ ಇರೋದಕ್ಕೆ ಸೈನ್ ಹಾಕಿ ಬಂದಿದ್ದಾರೆ. ತಪ್ಪು ಒಪ್ಪಿಕೊಂಡು ಬಂದರು ಅಂತ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಇವರು ಬರೀ ಅದೇ ಕೆಲಸ, ಅದೇ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಸೋಷಿಯಲ್ ಮೀಡಿಯಾ, ಪೇಯ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಮಾಡ್ತಾ ಇದ್ದಾರೆ. ಇದು ಹೈಕೋರ್ಟ್ ನಡೆದ ಬೆಳವಣಿಗೆ. ಕಾಯೋಣ ಏನಾದಂತ